ತುಂಬಾ ಜನ 10th ಅಥವಾ PUC ಆದ್ಮೇಲೆ ಮೆಡಿಕಲ್ ಫೀಲ್ಡಿಗೆ ಬರ್ಬೇಕಂತ ಡ್ರೀಮ್ ಇರುತ್ತೆ. ಬಟ್ ಡಾಕ್ಟರ್ ಆಗ್ಬೇಕಂತ ಏನಾದರೂ ಅನಿವಾರ್ಯ ಇದೆಯಾ? ಸೊ ನಾನಿವತ್ತು ಈ ವಿಡಿಯೋಲಿ ಪ್ಯಾರಾಮೆಡಿಕಲ್ ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ ಬಗ್ಗೆ ಫುಲ್ ಡೀಟೇಲ್ಸ್ ವಿತ್ ಸ್ಯಾಲ್ರಿ ಬಗ್ಗೆ ರೋಡ್ ಮ್ಯಾಪ್ನೇ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ, ಯಾವ ಕೋರ್ಸ್ ಮಾಡಬೇಕು, ಏನು ಮಾಡಬೇಕು, ಫ್ಯೂಚರಲ್ಲಿ ನೆಕ್ಸ್ಟ್ ಏನು ಮಾಡಬೇಕು, ಅಥವಾ ನಾನು ಪ್ಯಾರಾಮೆಡಿಕಲ್ ಮಾಡಲು ಅಲೈಡ್ ಹೆಲ್ತ್ ಸೈನ್ಸ್ ಮಾಡಲು ಅಂತ ಹೇಳಿ ನಿಮಗೆ ತುಂಬ ಜನ ಕನ್ಫ್ಯೂಷನ್ ಇದೆ ಅಲ್ವಾ. ಸೊ ಅದನ್ನು ಕ್ಲಿಯರ್ ಮಾಡೋಕ್ಕಂತ ಈ ವಿಡಿಯೋ ಮಾಡ್ತಾ ಇರೋದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಮೆಡಿಕಲ್ ಬಗ್ಗೆ ಹೇಳಬೇಕಂದ್ರೆ 10th ಆದಮೇಲೆ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡ್ತಾ ಇದ್ದೀವಿ ಅಂತ ಹೇಳಂದ್ರೆ 3 year ಕೋರ್ಸ್ ಇರುತ್ತೆ, ಪ್ಲಸ್ 6 month ಇಂಟರ್ನ್ಶಿಪ್ ಇರುತ್ತೆ. ಫಾಸ್ಟ್ ಆಗಿ ಕೆಲಸ ಏನೋ ಸಿಗುತ್ತೆ, ಬಟ್ ಗ್ರೋತ್ ಸ್ವಲ್ಪ ಕಮ್ಮಿ ಇರುತ್ತೆ. ಇಫ್ ಏನಾದರೂ ಅಪ್ಗ್ರೇಡ್ ಇತ್ತು ಅಂತ ಹೇಳಂದ್ರೆ ಅವ್ರಿಗೆ ಗ್ರೋತ್ ಬೇಗನೆ ಸಿಗುತ್ತೆ. ಅಲೈಡ್ ಹೆಲ್ತ್ ಸೈನ್ಸ್ ಅಂದ್ರೆ ಲೈಕ್ BSc ಇನ್ ಲ್ಯಾಬ್ ಟೆಕ್ನಿಷಿಯನ್, OT ಟೆಕ್ನಿಷಿಯನ್, AT ಟೆಕ್ನಿಷಿಯನ್, ಲೈಕ್ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೆಲ್ಲ ಕೋರ್ಸಲ್ಲಿ BSc ಮಾಡ್ಬೇಕಂದ್ರೆ ಮೀನ್ಸ್ ಡಿಗ್ರಿ ಮಾಡ್ಬೇಕಂದ್ರೆ ಸೆಕೆಂಡ್ PUC-ನ PCMB ಪಾಸ್ ಆಗಿರಬೇಕು. ಯಾರ್ಯಾರು PUC PCMB ಮಾಡಿರ್ತಾರಲ್ಲ ಅವರೆಲ್ಲ ಅಲೈಡ್ ಹೆಲ್ತ್ ಸೈನ್ಸ್ನ ಮಾಡ್ಬೋದು. ಅದರಲ್ಲಿ ಇಷ್ಟು ಕೋರ್ಸ್ ಬರುತ್ತೆ ಅಂತ ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಲೈಡ್ ಹೆಲ್ತ್ ಸೈನ್ಸ್ BSc ಕೋರ್ಸು ಅವರಿಗೆ 3 to 4 year ಕೋರ್ಸ್ ಇರುತ್ತೆ, ಪ್ಲಸ್ 1 year ಇಂಟರ್ನ್ಶಿಪ್ ಇರುತ್ತೆ. ಅವರಿಗೆ ಕಂಪಲ್ಸರಿ ಮಾಡಲೇಬೇಕು. ಕಂಪೇರ್ ಟು ಪ್ಯಾರಾಮೆಡಿಕಲ್, BSc ಮೀನ್ಸ್ ಅಲೈಡ್ ಹೆಲ್ತ್ ಸೈನ್ಸ್ಗೆ ಹೆಂಗಂದ್ರೆ ಲೈಕ್ ಗ್ರೋತ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ಯಾಲ್ರಿನೂ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ವಲ್ಪ ರೆಕಗ್ನೈಸೇಷನ್ ಜಾಸ್ತಿ ಇರುತ್ತೆ. ಬಿಕಾಸ್ ಇದು ಡಿಗ್ರಿ, ಇದು PU ಲೆವೆಲ್, ಲೈಕ್ ಡಿಪ್ಲೊಮಾ ಲೆವೆಲ್ ತರ. ಅಲೈಡ್ ಹೆಲ್ತ್ ಸೈನ್ಸ್ ಲೈಕ್ BSc ಮಾಡಿದ್ರೆ ಅಬ್ರಾಡ್ ಹೋಗೋ ಚಾನ್ಸಸ್ ಬೇಗ ಸಿಗುತ್ತೆ ಅವರಿಗೆ. ಲೈಕ್ ಈಗ ಸ್ಯಾಲ್ರಿ ವಿಚಾರಕ್ಕೆ ಬರೋದಾದ್ರೆ ಬೇಸಿಕ್ ಫ್ರೆಶರ್ಸ್ಗೆ 8,000ದಿಂದ 20,000ವರೆಗೂ ಇರುತ್ತೆ. ಎಕ್ಸ್ಪೀರಿಯನ್ಸ್ ಆದ್ರೆ ನಿಮಗೆ 30,000ದಿಂದ 50,000ವರೆಗೂ ಸ್ಯಾಲ್ರಿ ಸಿಗ್ಬೋದು. ಸೊ ನಿಮಗೆ ಯಾವ ಕೋರ್ಸಲ್ಲಿ ಇನ್ನೂ ಡೌಟ್ ಇದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ವಿಡಿಯೋನ ಆ ಕೋರ್ಸ್ ಬಗ್ಗೆ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.